ಜನಪ್ರತಿನಿಧಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಆಸ್ತಿ ವಿವರ ಸಲ್ಲಿಸದಂತಹ ಸಚಿವರಿಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಜನಪ್ರತಿನಿಧಿಗಳಿಗೆ ಲೋಕಾಯುಕ್ತ ದೊಡ್ಡ ಶಾಕ್ ನೀಡಿರುವಂತದ್ದು. ಆಸ್ತಿ ವಿವರ ಸಲ್ಲಿಕೆ ಮಾಡದ ಸಚಿವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಶಾಸಕರು ಎಂಎಲ್ಸಿಗಳಿಗೂ ಲೋಕಾಯುಕ್ತ ಆರ್ಡರ್ ಮಾಡಿದೆ. ಆಸ್ತಿ ವಿವರ ಸಲ್ಲಿಸದ 100ಕ್ಕೂ ಹೆಚ್ಚು ಜನ ನಾಯಕರು ವಿವರವನ್ನ ನೀಡದಿದ್ರೆ ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟವನ್ನ ಕೂಡ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ವರ್ಷ ತಮ್ಮ ಕುಟುಂಬಸ್ಥರ ವಿವರ ಆಸ್ತಿ ಸಲ್ಲಿಕೆ ಮಾಡಬೇಕಾಗಿದೆ. ಇನ್ನ ಲೋಕ ಕೊಟ್ಟಂತಹ ಡೆಡ್ಲೈನ್ ಒಳಗೆ ವಿವರವನ್ನ ನೀಡಲೇಬೇಕು. ಆದ್ರೆ ಈವರೆಗೆ ಆಸ್ತಿ ವಿವರವನ್ನ ರಾಜಕಾರಣಿಗಳು ಸಲ್ಲಿಕೆ ಮಾಡಿಲ್ಲ. ಜನಪ್ರತಿನಿಧಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ದೊಡ್ಡ ಶಾಕ್ ಅನ್ನ ಕೂಡ ನೀಡಿರುವಂತದ್ದು. ಎಸ್ ನೋಡಿ, ಆಸ್ತಿ ವಿವರ ಏನಿದೆ, ಯಾರ್ಯಾರ ಹೆಸರಲ್ಲಿ ಹಾಗೆ ಅವರ ಕುಟುಂಬಸ್ಥರ ಹೆಸರಲ್ಲಿ ಏನೇನೆಲ್ಲ ಆಸ್ತಿಗಳಿದೆ, ಈ ಅಸೆಟ್ಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಲೋಕಾಯುಕ್ತ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು. 100ಕ್ಕೂ ಹೆಚ್ಚು ಜನ ನಾಯಕರು ಅಂದ್ರೆ ಶಾಸಕರಿದ್ದಾರೆ, ಎಂಎಲ್ಸಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿರುವಂತದ್ದು. ಆದ್ರೆ 100ಕ್ಕೂ ಹೆಚ್ಚು ಜನ ನಾಯಕರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಇದು ಪ್ರಶ್ನೆ ಆಗ್ತಾ ಇರುವಂತದ್ದು. ವಿವರವನ್ನೇ ನೀಡಿಲ್ಲ, ಆಸ್ತಿಯಲ್ಲಿ ಅಂದ್ರೆ ಆಸ್ತಿಯ ಒಂದು ವಿವರವನ್ನೇ ನೀಡಿಲ್ಲ ಅಂತಂದ್ರೆ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರು? ಯಾವ ವರ್ಷದಲ್ಲಿ ಎಷ್ಟು ಗಳಿಕೆಯನ್ನ ಮಾಡಿದ್ದೀರಾ? ತಮ್ಮ ಕುಟುಂಬಸ್ಥರ ಆಸ್ತಿ ವಿವರ ಏನಿದೆ ಇದನ್ನ ಸಲ್ಲಿಕೆ ಮಾಡಲೇಬೇಕು. ಡೆಡ್ಲೈನ್ ಅನ್ನ ಕೂಡ ನೀಡಿರುವಂತದ್ದು. ಡೆಡ್ಲೈನ್ ಒಳಗಡೆ ಏನಾದ್ರೂ ಆಸ್ತಿಯ ವಿವರವನ್ನ ನೀಡದೇ ಇದ್ದಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟ ಮಾಡೋದಾಗಿ ಕೂಡ ಹೇಳಿರುವಂತದ್ದು. ಆಸ್ತಿ ವಿವರ ಸಲ್ಲಿಸಿದ ಮಿನಿಸ್ಟರ್ಸ್ ಲಿಸ್ಟ್ ಹೀಗಿದೆ. ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ, ಜಮೀರ್ ಅಹಮದ್, ದಿನೇಶ್ ಗುಂಡೂರಾವ್, ಸಚಿವ ರಹೀಂ ಖಾನ್ ಪಶುಸಂಗೋಪನೆ, ರೇಷ್ಮೆ ಸಚಿವ ಕೆ ವೆಂಕಟೇಶ್, ಆಸ್ತಿ ವಿವರ ಸಲ್ಲಿಸಿದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಜನಪ್ರತಿನಿಧಿಗಳೇ ಆಸ್ತಿ ವಿವರವನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ಇನ್ನು ಸಾಮಾನ್ಯ ಜನರ ಪಾಡಿ ಹೇಗೆ? ನೋಡಿ, ಆಸ್ತಿ ವಿವರ ಸಲ್ಲಿಕೆ ಮಾಡಿದಂತಹ ಸಚಿವರ ವಿರುದ್ಧ ಇದೀಗ ಲೋಕಾಯುಕ್ತ ಸಿಡಿದೆದ್ದಿರುವಂತದ್ದು. 2024 ಮತ್ತು 25ನೇ ಸಾಲಿನಲ್ಲಿ ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡದಂತಹ ರಾಜ್ಯದ ಸಚಿವರು, ಶಾಸಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕರ್ನಾಟಕ ಲೋಕಾಯುಕ್ತ. ನೋಡಿ, ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಅಧಿನಿಯಮ ಕಲಂ 22/1 ಹಾಗೆ ಕಲಂ 7 ಉಪಕಲಂ 1ರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಸರ್ಕಾರಿ ನೌಕರನಲ್ಲದ ಪ್ರತಿಯೊಬ್ಬ ಸಾರ್ವಜನಿಕ ನೌಕರನು ಕೂಡ ಜೂನ್ 30ಕ್ಕಿಂತ ಮುಂಚೆ ಪ್ರತಿ ವರ್ಷವೂ ಕೂಡ ತನ್ನ ಮತ್ತು ತನ್ನ ಕುಟುಂಬದ ಸದಸ್ಯರ ಆಸ್ತಿ ಮತ್ತು ದಾಯಿತ್ವಗಳ ವಿವರಣೆಯನ್ನ ನೀಡಬೇಕಾಗತ್ತೆ. ಆದರೆ ಇಲ್ಲಿ 100ಕ್ಕೂ ಹೆಚ್ಚು ಜನ ಶಾಸಕರು, ಎಂಎಲ್ಸಿಗಳು ಆಸ್ತಿಯ ವಿವರವನ್ನೇ ನೀಡಿಲ್ಲ. ಹಾಗಾದ್ರೆ ಯಾರೆಲ್ಲ ನೀಡಿಲ್ಲ ನೋಡಿ, ಸಚಿವರ ಪಟ್ಟಿ ಕೂಡ ಇಲ್ಲಿ ಗಮನಿಸ್ತಾ ಹೋಗೋಣ. ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಗ್ರಾಹಕ ವ್ಯವಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ನೀಡಿಲ್ಲ ಆಸ್ತಿಯ ವಿವರವನ್ನ. 2024 ಮತ್ತು 25ನೇ ಸಾಲಿನ ಆಸ್ತಿಯ ವಿವರವನ್ನ. ಇನ್ನು ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಂತೆ ವಸತಿ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ ಆಸ್ತಿಯ ವಿವರವನ್ನ ನೀಡಿಲ್ಲ. ರಹೀಂ ಖಾನ್ ಅವರು ಕೂಡ ಆಸ್ತಿಯ ವಿವರವನ್ನ ನೀಡಿಲ್ಲ. ಪೌರಾಡಳಿತ ಇಲಾಖೆ, ಇನ್ನು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಕೆ ವೆಂಕಟೇಶ್, ಮಾಜಿ ಸಹಕಾರ ಸಚಿವ ಕ್ಯಾತ್ಸಂದ್ರ ಎನ್ ರಾಜಣ್ಣ ಅಂದ್ರೆ ಕೆ ಎನ್ ರಾಜಣ್ಣ ಅವರು ಕೂಡ ಆಸ್ತಿಯ ವಿವರವನ್ನ ನೀಡಿಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಎಸ್ ಸಂಜಯ್, ನೋಡಿ, 2024-25ನೇ ಸಾಲಿನ ಒಂದು ಆಸ್ತಿ ವಿವರವನ್ನ ಜುಲೈ 30ರ ಒಳಗಡೆ ನೀಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ ನೀಡಿಲ್ಲ 100ಕ್ಕೂ ಹೆಚ್ಚು ಜನ ಶಾಸಕರು ಮತ್ತು ಎಂಎಲ್ಸಿಗಳು. ಎಸ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಏನಂದ್ರೆ ಕವ್ಯ, ಈಗ ಲೋಕಾಯುಕ್ತ ಏನು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಬೆಳಕಿಗೆ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಅದ್ರ ಜೊತೆ ಇವತ್ತು ರಾಜಕಾರಣಿಗಳು ಏನಿದ್ದಾರೆ ಮತ್ತೆ ಜನಪ್ರತಿನಿಧಿಗಳು ಏನಿದ್ದಾರೆ ಇವರಿಗೆ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ
ವರ್ಷದ ಜುಲೈ ತಿಂಗಳಲ್ಲಿ ಇವರು ಎಲ್ಲ ಮಾಹಿತಿಯನ್ನು ಅಂದ್ರೆ ಅವರು ಮತ್ತೆ ಅವರ ಕುಟುಂಬದ ಒಂದು ಆಸ್ತಿ ವಿವರ ಏನಿದೆ ಮತ್ತೆ ಆಸ್ತಿಯ ಎಷ್ಟು ಸಂಪಾದನೆ ಇದೆ, ಅವರ ಆದಾಯ ಎಷ್ಟಿದೆ ಎಲ್ಲವನ್ನು ವಿವರವನ್ನ ಕೊಡ್ಬೇಕಾಗುತ್ತೆ. ಆದ್ರೆ ಯಾವುದೇ ಅಂದ್ರೆ ಇಲ್ಲಿರುವಂತ ಪಟ್ಟಿಯಲ್ಲಿರುವಂತ ರಾಜಕಾರಣಿಗಳು ಯಾವುದೇ ವಿವರವನ್ನ ಕೊಟ್ಟಿರಲ್ಲ. ಸೊ ಈ ಕಾರಣಕ್ಕಾಗಿ ಇವಾಗ ಏನು ಲೋಕಾಯುಕ್ತ ಅವರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು, ಅದರಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಹಾಕಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ ಆಸ್ತಿ ವಿವರವನ್ನ ಅಂದ್ರೆ ಏನು ಸಲ್ಲಿಸಿಲ್ಲ ಅಂತ ಹೇಳಿದ್ರೆ, ಅವರು ಕೊಟ್ಟಿರುವಂತಹ ಡೆಡ್ ಲೈನ್ಗೆ ಸಲ್ಲಿಸಿಲ್ಲ ಅಂತ ಹೇಳಿದ್ರೆ 3 ಏನು ಪತ್ರಿಕೆಗಳಿರ್ತವೆ, ಸ್ಟೇಟ್ ಪತ್ರಿಕೆಗಳು, ಅದರಲ್ಲಿ ಪ್ರಕಟವನ್ನ ಮಾಡ್ತಾರೆ. ಅಂದ್ರೆ ಇಂಥವ್ರು ಒಂದು ಮಾಹಿತಿಯನ್ನ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ ನಂತರ ರೈಡ್ ಮಾಡುವಂತ ಅವ್ರ ಮನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಮೇಲೆ ಆಸ್ತಿ ಏನಿದೆ ವಿವರವನ್ನ ತೆಗೆದುಕೊಂಡು ಅಲ್ಲಿ ಅಕ್ರಮ ಏನಿದೆ ಸಕ್ರಮ ಏನಿದೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆ ಒಂದು ಕಾರ್ಯವನ್ನ ಈಗ ಲೋಕಾಯುಕ್ತ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಡೆಡ್ ಲೈನ್ ಗಿಂತ ಮುಂಚೆ ಏನಾದ್ರೂ ವಿವರವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾವ್ಯ. ಎಸ್, ಓಕೆ. ಇನ್ನ MLC-ಗಳ ವಿವರ ನೋಡ್ತಾ ಹೋಗೋದಾದ್ರೆ ಯಾವ್ಯಾವೆಲ್ಲ MLC-ಗಳಿಗೆ ಯಾವ್ಯಾವೆಲ್ಲ ಶಾಸಕರಿಗೆ ಈ ಒಂದು ಡೆಡ್ ಲೈನ್ ಅನ್ನ ಕೊಡಲಾಗಿರುವಂತದ್ದು ಸಂಜಯ್? ಏನಂತ ಹೇಳಿದ್ರೆ MLC-ಗಳ ವಿವರವನ್ನ ನೋಡ್ತಾ ಹೋದ್ರೆ ಇಲ್ಲಿ ಏನು ವಿಶ್ವನಾಥ್ ಇರ್ಬೋದು, ಪ್ರದೀಪ್ ಶೆಟ್ಟರ್ ಇರ್ಬೋದು, ಮತ್ತೆ ಡಿಸೋಜಾ ಇರ್ಬೋದು, ಇಂತ ಎಲ್ಲ ಅಂದ್ರೆ ಏನು ಜವರಾಯಗೌಡ ಇವರೆಲ್ಲರೂ ಕೂಡ ಟೋಟಲ್ 28 ಸಚಿವರು ಮತ್ತೆ MLC-ಗಳು ಏನಿದ್ದಾರೆ ಇವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಸಚಿವರು ಒಂದು ಪಟ್ಟಿಯನ್ನ ನೋಡ್ತಾ ಹೋದ್ರೆ ಏನು ಮುನಿಯಪ್ಪ ಇರ್ಬೋದು, ಮತ್ತೆ ಏನು ಸಮಾಜ ಕಲ್ಯಾಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಏನು ದಿನೇಶ್ ಗುಂಡೂರಾವ್ ಇರ್ಬೋದು, ಮತ್ತೆ ಜಮೀರ್ ಅಹಮದ್, ಹಾಗೆ ಪಶು ಸಂಗೋಪನೆಯ ಸಚಿವ ಕೆ ವೆಂಕಟೇಶ್ ಇರ್ಬೋದು, ಮತ್ತೆ ಮಾಜಿ ಸಚಿವರಾದಂತಹ ರಾಜಣ್ಣ ಅವ್ರಿಗೂ ಕೂಡ ಈ ಒಂದು ಬಿಸಿ ತಟ್ಟಿರುವಂತದ್ದು ಕಾವ್ಯ. ಅದ್ರ ಜೊತೆ ಇನ್ನ ಶಾಸಕರ ಒಂದು ಪಟ್ಟಿಯನ್ನ ನೋಡಕ್ ಹೋದ್ರೆ ಶರಣು ಸಲ್ಗಾರ್ ಇರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ಮತ್ತೆ MY ಪಾಟೀಲ್ ಇರ್ಬೋದು, ಹೀಗೆ ಅಲ್ಲಮ ಪ್ರಭು ಪಾಟೀಲ್ ಇರ್ಬೋದು, ಹೀಗೆ ಎಲ್ಲ ಅಂದ್ರೆ ಪ್ರತಿ ಒಂದು ಏನು ಶಾಸಕರಿದ್ದಾರೆ ಅವ್ರು ಯಾರು ಕೂಡ ಸಲ್ಲಿಸಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದ್ರೆ 100ಕ್ಕೂ ಹೆಚ್ಚು ಜನ ಅವರ ಆಸ್ತಿ ವಿವರವನ್ನೇ ಸಲ್ಲಿಸಿಲ್ಲ ಅನ್ನೋ ಒಂದು ಕಾಣ್ ಬರ್ತಾ ಇರುವಂತದ್ದು ಕಾವ್ಯ. ಎಸ್, ಥ್ಯಾಂಕ್ ಯು ಸಂಜಯ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿ ನಾವಿಲ್ಲೆಲ್ಲ ಗಮನಿಸ್ತಾ ಹೋಗೋದಾದ್ರೆ 2024 ಮತ್ತು 25ನೇ ಸಾಲಿನಲ್ಲಿ ಆಸ್ತಿ ವಿವರವನ್ನ ಕೊಡಬೇಕಾಗಿತ್ತು, ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ಲೋಕಾಯುಕ್ತ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಯಾರೆಲ್ಲ ಆಸ್ತಿ ವಿವರವನ್ನ ಕೊಟ್ಟಿಲ್ಲ, ರಾಜಕೀಯದಲ್ಲಿ ಇರ್ತಕ್ಕಂಥ ನಾಯಕರದು. ನೋಡಿ ಈಗಾಗಲೇ ಸಚಿವರ ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದೆ. KH ಮುನಿಯಪ್ಪ ಅವರು ಕೊಟ್ಟಿಲ್ಲ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್, ರಹೀಂ ಖಾನ್, ಕೆ ವೆಂಕಟೇಶ್, ಹಾಗೆ KN ರಾಜಣ್ಣ ಇವರೆಲ್ಲರೂ ಕೂಡ ಸಲ್ಲಿಕೆ ಮಾಡಿಲ್ಲ.